ವೆಜ್ ಫುಡ್ ಮ್ಯಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಯುಗಾದಿ ಹಬ್ಬಕ್ಕೆ ವಿಶೇಷವಾಗಿ ಮಾಡುವಂತ ಬೇಳೆ ಹೋಳಿಗೆನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನೀವು ಬಿಗಿನರ್ಸ್ ಆಗಿದ್ರೂ ಪರವಾಗಿಲ್ಲ, ಈ ರೀತಿಯಲ್ಲಿ ನೀವು ಹೋಳಿಗೆನ ತುಂಬಾನೇ ಸುಲಭವಾಗಿ ಮಾಡ್ಕೊಳ್ಬಹುದು. ಸಮಸ್ತ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ನಾನಿಲ್ಲಿ 1 ಕಪ್ನಷ್ಟು ಕಡಲೆಬೇಳೆನ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಹಿಂದಿನ ರಾತ್ರಿನೇ ನೆನೆದಕ್ಕೆ ಬಿಟ್ಟಿದ್ದೆ. ಏನಿಲ್ಲ ಅಂದ್ರೂ ಒಂದು 2 ರಿಂದ 3 ಗಂಟೆಗಳ ಕಾಲ ಆದ್ರೂ ಇದನ್ನ ನೆನೆಸಿಟ್ಕೊಳ್ಬೇಕು. ಅಂದ್ರೆ ನಿಮ್ ಬೇಳೆ ತುಂಬಾನೇ ಚೆನ್ನಾಗಿ ಬೇಯುತ್ತೆ, ಹೂರ್ಣ ಆಗೋದ್ರಲ್ಲಿ ಏನೂ ಪ್ರಾಬ್ಲಮ್ ಆಗಲ್ಲ. 1 ಬಟ್ಲದಷ್ಟು ಕಡಲೆಬೇಳೆಗೆ ನಾನಿಲ್ಲಿ ಸುಮಾರಾಗಿ 4 ಕಪ್ನಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಅರ್ಧ ಚಮಚೆಯಷ್ಟು ಅರಿಶಿನದ ಪುಡಿ, ಚಿಟಿಕೆ ಉಪ್ಪು, ಹಾಗೆ ಸ್ವಲ್ಪ ಎಣ್ಣೆ, ಇವನ್ನೆಲ್ಲ ಹಾಕಿ ಚೆನ್ನಾಗಿ ಕೈಯಾಡಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಸುಮಾರಾಗಿ ಒಂದು 3 ರಿಂದ 4 ವಿಸಲ್ಸ್ವರೆಗೂ ಇದನ್ನ ಕೂಗಿಸ್ಕೊಳ್ಳಿ. ನಾನಿಲ್ಲಿ ಕಡಲೆಬೇಳೆನ ಬಳಸಿದ್ದೀನಿ, ಸುಮಾರು ಜನ ತೊಗರಿ ಬೇಳೆನ ಬಳಸಿ ಮಾಡ್ತಾರೆ. ಹೋಳಿಗೆ ಕಣ್ಕ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 1 ಕಪ್ನಷ್ಟು ಗೋಧಿ ಹಿಟ್ಟು ಹಾಗೆ 1 ಕಪ್ನಷ್ಟು ಮೈದಾ ಹಿಟ್ಟನ್ನ ಬಳಸ್ತಾ ಇದ್ದೀನಿ. ಚುಟ್ಕೆ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ಇದ್ರ ಕಲರ್ ಚೆನ್ನಾಗಿ ಹಳದಿಯಾಗಿ ಬರಲಿ ಅಂತ ನಾನಿಲ್ಲಿ ಸ್ವಲ್ಪ ನೀರಿನಲ್ಲಿ ಅರಿಶಿನದ ಪುಡಿನ ಹಾಕೊಂಡು ಆ ನೀರನ್ನ ಹಿಟ್ಟು ಕಲ್ಸ್ಕೊಳ್ಳೋದಕ್ಕೆ ಬಳಸ್ತಾ ಇದ್ದೀನಿ. ನೀವು ಬಿಗಿನರ್ಸ್ ಇಲ್ಲ ಮೊದಲನೇ ಸಲ ಮಾಡ್ತಾ ಇದ್ರೆ ಮೈದಾ ಹಿಟ್ಟನ್ನ ಹಾಕೊಳ್ಳಿ, ಇಲ್ಲಾಂದ್ರೆ 2 ಕಪ್ಪು ಗೋಧಿ ಹಿಟ್ಟನ್ನೇ ಹಾಕೊಂಡು ನೀವು ಹಿಟ್ಟನ್ನ ನಾದ್ಕೋಬಹುದು. ತುಂಬಾನೇ ಚೆನ್ನಾಗಿ ನೀವು ಇದನ್ನ ನಾದ್ಕೊಳ್ಬೇಕಾಗತ್ತೆ. ಸ್ವಲ್ಪ ಎಣ್ಣೆ ಹಾಕೊಂಡು ಮತ್ತೆ ಇದನ್ನ ಪುನಃ ನಾದ್ಕೊಂಡು ಮೆತ್ತಗೆ ಬರಬೇಕು ಅಲ್ಲಿವರೆಗೂ ಈ ಹಿಟ್ಟನ್ನ ನಾದ್ಕೊಳ್ಳಿ. ಆಗಿಂದಾಗ್ಲೇ ಹಿಟ್ಟನ್ನ ನಾದ್ಕೊಂಡು ಮಾಡ್ಕೊಳ್ಳೋ ಬದಲು ಹೋಳಿಗೆ ಹಿಟ್ಟನ್ನ ಸುಮಾರಾಗಿ ಒಂದು 2 ರಿಂದ 3 ಗಂಟೆಗಳ ಕಾಲ ನೀವು ನೆನೆಸಿಟ್ರೆ ತುಂಬಾನೇ ಚೆನ್ನಾಗಿ ಹೋಳಿಗೆ ಬರುತ್ತೆ. ನೀವು ಇದನ್ನ ಟ್ರೈ ಮಾಡಿ. ನಾನು ಈ ಹಿಟ್ಟನ್ನ ನಾದ್ಕೊಂಡು ಸುಮಾರಾಗಿ ಒಂದು 2 ರಿಂದ 3 ಗಂಟೆಗಳ ಕಾಲ ಹಾಗೆ ಬಿಟ್ಬಿಟ್ಟಿದೆ. ಕುಕ್ಕರ್ ಪ್ರೆಷರ್ ಇಳಿದಾದ್ಮೇಲೆ ಒಂದು ಸ್ಟ್ರೈನರ್ ಸಹಾಯದಿಂದ ಈ ರೀತಿಯಾಗಿ ಬೇಳೆ ಮತ್ತೆ ನೀರನ್ನ ಸೆಪರೇಟ್ ಮಾಡ್ಕೊಳ್ಳಿ. ಈ ನೀರನ್ನ ಬಳಸಿ ನಾವು ಕಟ್ಟಿನ ಸಾರನ್ನ ಮಾಡೋಣ. ಅದನ್ನ ಈ ರೆಸಿಪಿ ಆದ್ಮೇಲೆ ತೋರಿಸ್ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು ಬೇಳೆ ತುಂಬಾನೇ ಚೆನ್ನಾಗಿ ಬೆಂದಿದೆ. ಒಂದು ಸೌಂಡ್ ತಗೊಂಡು ಇದನ್ನ ಹೀಗೆ ಮ್ಯಾಶ್ ಮಾಡಿದ್ರೆ ನೋಡಿ ತುಂಬಾ ಚೆನ್ನಾಗಿ ಮ್ಯಾಶ್ ಆಗ್ತಾ ಇದೆ. ಈಗ ನಾನು 1 ಕಪ್ನಷ್ಟು ಕಡಲೆಬೇಳೆಗೆ ಸುಮಾರಾಗಿ 1/4 ಕಪ್ನಷ್ಟು ಪುಡಿ ಬೆಲ್ಲನ ಹಾಕೊಳ್ತಾ ಇದ್ದೀನಿ. ಬೇಳೆ ಬಿಸಿಯಾಗಿರೋದ್ರಿಂದ ಬೆಲ್ಲ ಅದ್ರ ಜೊತೆ ತುಂಬಾ ಚೆನ್ನಾಗಿ ಕಲ್ಕೊಳ್ಳುತ್ತೆ. ಈ ರೀತಿಯಾಗಿ ಕೈಯಾಡ್ತಾ ಕೆಳಗೊಂದು ಪಾತ್ರೆ ಇಟ್ಟಿರಬೇಕು, ಅದರಲ್ಲಿ ಎಲ್ಲ ಹೂರ್ಣನೂ ನಿಮಗೆ ಕಲೆಕ್ಟ್ ಆಗ್ತಾ ಹೋಗುತ್ತೆ. ಕೊನೆಯದಾಗಿ ಈ ರೀತಿಯಾಗಿ ಏನ್ ಸ್ವಲ್ಪ ಹೂರ್ಣ ಮಿಕ್ಕತ್ತೋ ಅದನ್ನ ನಾವು ಕಟ್ಟಿನ ಸಾರಿಗೆ ಬಳಸೋಣ. ಹೂರ್ಣ ಎಷ್ಟು ಮೆತ್ತಗೆ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಈಗ ಈ ಹೂರ್ಣನ ಒಂದು ಪ್ಯಾನಿಗೆ ಹಾಕಿ ಇದನ್ನ ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಳ್ಳೋಣ. ಗಟ್ಟಿ ಹದ ಬರಬೇಕು ಅಲ್ಲಿವರೆಗೂ. ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ, ನನಗೆ ಬೆಲ್ಲ ಕಮ್ಮಿ ಅನ್ನಿಸ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ಬೆಲ್ಲದ ಪುಡಿ ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಅರ್ಧ ಚಮಚೆಯಷ್ಟು ಏಲಕ್ಕಿ ಪುಡಿ, ಜೊತೆಗೆ ಸ್ವಲ್ಪ ಒಣಶುಂಠಿ ಪುಡಿನೂ ಹಾಕೊಳ್ತಾ ಇದ್ದೀನಿ. ಇದರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಕಾಯಿಡಿ ಈ ರೀತಿ ಒಂದು ಗಟ್ಟಿ ಹದಕ್ಕೆ ಬಂದ್ಮೇಲೆ ಗ್ಯಾಸನ್ನ ಆಫ್ ಮಾಡಿ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಿ. ಪೂರ್ತಿ ತಣ್ಣಗಾದ್ಮೇಲೆ ನೀವು ನೋಡ್ತಾ ಇರ್ಬೋದು ಹೂರ್ಣ ತುಂಬಾ ಚೆನ್ನಾಗಿ ಒಂದು ಫಾರ್ಮಿಗೆ ಬಂದಿದೆ. ನಾದಿಟ್ಕೊಂಡಿರುವಂತ ಹಿಟ್ಟು ಕೂಡ ತುಂಬಾ ಚೆನ್ನಾಗಿ ನೆಂದಿದೆ. ಇವೆರಡನ್ನು ಬಳಸಿ ನಾವೀಗ ಹೋಳಿಗೆ ಮಾಡ್ಕೊಳ್ಳೋಣ. ಸ್ವಲ್ಪ ಹಿಟ್ಟನ್ನ ತಗೊಂಡು ಅದ್ರ ಮಧ್ಯಕ್ಕೆ ಹೂರ್ಣ ಇಟ್ಟು ನೀವು ಕೈಗಳ ಸಹಾಯದಿಂದ ಅದನ್ನ ಪೂರ್ತಿಯಾಗಿ ಈ ರೀತಿಯಾಗಿ ಕವರ್ ಮಾಡ್ಕೊಳ್ಳಿ. ಹೋಳಿಗೆ ಮಾಡೋದಕ್ಕೆ ನಾನಿಲ್ಲಿ ಬಟರ್ ಪೇಪರ್ನ ಬಳಸ್ತಾ ಇದ್ದೀನಿ. ಹೋಳಿಗೆ ಮಾಡೋದ್ರಲ್ಲಿ ನೀವು ಬಿಗಿನರ್ಸ್ ಆಗಿದ್ರೆ ಖಂಡಿತ ಈ ಸ್ಟೆಪ್ ಅನ್ನ ಟ್ರೈ ಮಾಡಿ. ನಿಮ್ ಹೋಳಿಗೆ ಖಂಡಿತವಾಗ್ಲೂ ಹರಿಯೋದಿಲ್ಲ, ಹಾಗೆ ರೌಂಡ್ ಶೇಪಲ್ಲಿ ಕೂಡ ನೀವು ಹೋಳಿಗೆನ ಮಾಡ್ಕೊಳ್ಬಹುದು. ಸ್ವಲ್ಪ ಹಿಟ್ಟನ್ನ ತಗೊಂಡು ಅದ್ರ ಮಧ್ಯಕ್ಕೆ ಹೂರ್ಣ ಇಟ್ಟು ನೀವು ಕೈಗಳ ಸಹಾಯದಿಂದ ಅದನ್ನ ಪೂರ್ತಿಯಾಗಿ ಈ ರೀತಿಯಾಗಿ ಕವರ್ ಮಾಡ್ಕೊಳ್ಳಿ. ಅಕ್ಕಿ ರೊಟ್ಟಿನ ಒತ್ತದಂಗೆ ನೀವು ಹೋಳಿಗೆ ಕೂಡ ಆರಾಮಾಗಿ ಪ್ರೆಸ್ ಮಾಡ್ತಾ ಹೋಗ್ಬೋದು. ಕೊನೆಯದಾಗಿ ಒಂದು ಸ್ವಲ್ಪ ನೀವು ಇದನ್ನ ಲಟ್ಸ್ಕೊಂಡ್ರೆ ಆಯ್ತು, ಅಂದ್ರೆ ಆ ಸ್ಮೂತ್ ಶೇಪ್ ಬರೋದಕ್ಕೆ. ಕಾದಿರುವಂತ ಹಂಚ್ ಮೇಲೆ ಈ ಹೋಳಿಗೆನ ಹಾಕಿ ಮೇಲಿರುವಂತ ಬಟರ್ ಪೇಪರ್ನ ತೆಗೆದ್ಬಿಡಿ. ಇದನ್ನ 2 ಬದಿ ತಿರುವು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೀವೇ ನೋಡ್ತಾ ಇರ್ಬೋದು ಹೋಳಿಗೆ ಎಷ್ಟು ಚೆನ್ನಾಗಿ ಉಬ್ತಾ ಇದೆ, ಮತ್ತೆ ಇದು ಹರ್ದಿಲ್ಲ ಕೂಡ. ಬಿಸಿ ಬಿಸಿ ಹೋಳಿಗೆ ಈಗ ರೆಡಿ ಆಯ್ತು. ಬನ್ನಿ ಹಾಗಾದ್ರೆ ಆ ಕಟ್ಟನ್ನ ಬಳಸಿ ಕಟ್ಟಿನ ಸಾರಿನ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ.
ಇದನ್ನ ಮಾಡೋದಕ್ಕೆ ಪಾತ್ರೆಯಲ್ಲಿ ನಾರ್ಮಲ್ ಒಗ್ಗರಣೆ ಹೇಗೆ ಹಾಕೊಳ್ತೀವೋ ಹಾಗೆ ಎಣ್ಣೆ, ಜೀರಿಗೆ, ಇಂಗು, ಅರ್ಶಿನದ ಪುಡಿ ಹಾಗೆ ಕರಿಬೇವು ಸೊಪ್ಪನ್ನ ಹಾಕೊಳ್ಳಿ. ಈಗ ಇದಕ್ಕೆ ಒಂದು ಅರ್ಧ ಬಟ್ಲಿನಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ಒಂದು 2 ಚಮಚದಷ್ಟು ಹುಣಸೆ ಹಣ್ಣಿನ ರಸನ ಹಾಕೊಳ್ತಾ ಇದ್ದೀನಿ. ಖಾರದ ಪುಡಿ ಮತ್ತೆ ಮಸಾಲೆ ಪುಡಿ, ಮನೆಯಲ್ಲಿ ನೀವೇನ್ ಸಾರಿನ ಪುಡಿ ಬಳಸ್ತಿರೋ ಅದನ್ನೇ ಹಾಕೊಳ್ಬಹುದು. ಮುಂಚೆ ಮಾಡಿಟ್ಕೊಂಡಿರುವಂತ ಕಟ್ಟನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆ ನೀವು ಬೇಕಾದ್ರೆ ತೊಗರಿ ಬೇಳೆನ ಸಹ ಸೇರಿಸ್ಕೊಳ್ಬಹುದು. ನಾನು ಇವತ್ತಿಲ್ಲಿ ತೊಗರಿ ಬೇಳೆನ ಸೇರಿಸಿಲ್ಲ. ಆಗ್ಲೇ ಮಿಕ್ಕಿರುವಂತ ಹೂರ್ಣನು ನೀವು ಇಲ್ಲಿ ಹಾಕ್ಬೇಕಾಗತ್ತೆ. ಸುಮಾರಾಗಿ ಒಂದು 2 ಚಮಚದಷ್ಟು ಹೂರ್ಣ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳಿ. ನಮ್ಮ ಹೂರ್ಣ ಸಿಕ್ಕಾಪಟ್ಟಿ ಸಿಹಿಯಾಗಿತ್ತು, ಹಾಗಾಗಿ ನಾನಿಲ್ಲಿ ಬೆಲ್ಲನ ಆಡ್ ಮಾಡಿಲ್ಲ. ನಿಮಗೆ ಇನ್ನೂ ಸಾರು ಸ್ವೀಟು ಬೇಕು ಅಂತ ಅನಿಸ್ತಂದ್ರೆ ನೀವು ಬೆಲ್ಲ ಕೂಡ ಹಾಕೊಳ್ಬಹುದು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕುದೀತಾ ಇದೆ. ನಮ್ಮ ಸಾರು ಕೂಡ ರೆಡಿ ಆಗಿದೆ. ಹಾಗಾದ್ರೆ ಈ ಯುಗಾದಿ ಹಬ್ಬಕ್ಕೆ ತುಂಬಾನೇ ಸುಲಭವಾಗಿ ಹೋಳ್ಗೆ ಮಾಡಕ್ ಬರ್ದೇ ಇರೋರು ಕೂಡ ಆರಾಮಾಗಿ ಹೋಳ್ಗೆ ಮಾಡ್ಕೊಳ್ಬಹುದು. ಡೆಫಿನೆಟ್ಲಿ ಈ ರೆಸಿಪಿನ ಟ್ರೈ ಮಾಡಿ, ಹಾಗೆ ನಿಮ್ಮ ಅನುಭವನ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಬಿಸಿ ಬಿಸಿ ಹೋಳ್ಗೆ ಜೊತೆ ತುಪ್ಪ ಮತ್ತೆ ಬಿಸಿ ಬಿಸಿ ಹಾಲನ್ನ ಹಾಕೊಂಡು ತಿಂದ್ರೆ ಅದರ ರುಚಿನೇ ಅದ್ಭುತವಾಗಿರುತ್ತೆ ಅಲ್ವಾ? ವಿಡಿಯೋ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದ್ರ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಖಂಡಿತವಾಗ್ಲೂ ಮರಿಬೇಡಿ. ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸಮಸ್ತ ವೀಕ್ಷಕರಿಗೆ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಮುಂದಿನ ವಿಡಿಯೋಯಲ್ಲಿ ಮತ್ತೆ ಪುನಃ ಭೇಟಿಯಾಗೋಣ. ಬಾಯ್.